ಈಗ ಏನಿಲ್ಲ, ಒಬ್ಬ ಅನಾಮಿಕ ವ್ಯಕ್ತಿ ಬರ್ತಾನೆ, ಗುಂಡಿಗಳನ್ನ ತೋರಿಸ್ತಾನೆ. ಅವ್ರು ಎಷ್ಟು ಗುಂಡಿ ತೋರಿಸ್ತಾ ಅಷ್ಟು ಗುಂಡಿನೂ ಅಗ್ದ ಆಯ್ತು, 13ನೇ ಗುಂಡಿನೂ ಅಗ್ದ ಆಯ್ತು, ಎಲ್ಲ ವಿಫಲವಾಯಿತು. ಈ ಧರ್ಮಸ್ಥಳದ ಬಗ್ಗೆ ಈಗ ಅಪಪ್ರಚಾರ ನಡೀತದೆ, ಏನು ಹೇಳ್ತಾರೆ? ಇದು ಸಣ್ಣದಾಗಿದ್ದಂಥ ಒಂದು ಧರ್ಮಸ್ಥಳದ ಅಪಪ್ರಚಾರ ಇತ್ತೀಚಿನ ದಿನಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ದೊಡ್ಡದಾಗಿ ಮಾಡಕ್ಕೆ ಶುರು ಮಾಡಿದ್ರು. ನಾವೇನು ಆ ಹೆಣ್ಣು ಮಗಳ ಕೊಲೆ ಅತ್ಯಾಚಾರ ವಿಚಾರದಲ್ಲಿ ಯಾರು ಕೂಡ ವಿರೋಧವನ್ನು ಮಾಡಿಲ್ಲ. ಈ ಹಿಂದೆ ಕೂಡ ತನಿಖೆಗಳನ್ನು ಮಾಡಿ ಬೇರೆ ಬೇರೆ ಕಾರಣಗಳಿಂದ ಆ ಕೇಸು ಮುಚ್ಚೋಗಿತ್ತು. ಇದು ಮತ್ತೆ ವಿಚಾರ ಆಚೆಗೆ ಬಂದಾಗ ಸರ್ಕಾರ SITಗೂ ಕೂಡ ಕೊಡ್ತು. ಕೆಲವರ ಒತ್ತಡಕ್ಕೆ ಒಳಗಾಗೋ ಇಲ್ಲ ಒಳ್ಳೇದೋ ಕೆಟ್ಟದೋ ಕೊಟ್ಟಿದ್ದಾರೆ. ನಾವು ಕೂಡ ಅದು ಸ್ವಾಗತವನ್ನು ಮಾಡಿದ್ವಿ. ಆದರೆ ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ಬಂದು ನೂರಾರು ಹೆಣಗಳನ್ನು ನಾನು ಅತ್ಯಾಚಾರಕ್ಕೊಳಗಾದಂಥ ಹೆಣಗಳನ್ನು ಉಣಿದ್ದೀನಿ, ಕೊಲೆಯಾದಂಥ ಹೆಣಗಳನ್ನು ನಾನು ಉಣಿದ್ದೀನಿ ಅಂತ ಹೇಳಿದಾಗ ಸಹಜವಾಗಿ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸಿ ಇವತ್ತು ತನಿಖೆಯನ್ನು ಕೊಡ್ತು. ಆದರೆ ಕಳೆದ 14-15 ದಿನಗಳಿಂದ ನಾವು ಕೂಡ TV ಮುಂದೆ ನೋಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಇದು ಸಿಗ್ಬೋದೇನೋ, ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗ್ಬೋದೇನೋ ಅಂತೇಳಿ. ಆದರೆ ಅವನು ತೋರಿಸಿದಂಥ ಯಾವುದೇ ಜಾಗದಲ್ಲಿ ಕೂಡ 5 ಅಡಿಯಿಂದ 20 ಅಡಿವರೆಗೂ ಕೂಡ ಇಟಾಚಿಯನ್ನು ಬೆಳೆಸಿ ಕೂಡ ತೆಗೆದ್ರೂ ಕೂಡ ಯಾವುದೇ ಕುರುಹುಳು ಸಿಗಲಿಲ್ಲ. ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ಕೂಡ ಪೊಲೀಸ್ ಇಲಾಖೆಯೂ ಕೂಡ ಎಲ್ಲೋ ಒಂದು ಕಡೆ ಮಂಕುಬೂದಿಯನ್ನು ಎರೆಸಿದಂಥ ಕೆಲಸವನ್ನ ಇವತ್ತೊಬ್ಬ ಅನಾಮಿಕ ಮಾಡಿದ್ದಾನೆ ಅಂತೇಳಿ ಇಡೀ ಜನ ಕೂಡ ಮಾತಾಡ್ತಾ ಇದ್ದಾರೆ. ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಅಸೆಂಬ್ಲಿಯನ್ನು ನಡೀತಾ ಐತೆ, ಇದರಲ್ಲಿ ತಾವು ವರದಿಯನ್ನ ಮಂಡಿಸಬೇಕು, ಮಧ್ಯಂತರ ವರದಿಯನ್ನಾದರೂ ಮಂಡಿಸಬೇಕು, ಅದರಲ್ಲಿ ಏನಾದರೂ ಕುರು ಸಿಕ್ಕಿದೆಯಲ್ಲ ಅಂತೇಳಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿಯವರೆಗೂ ಕೂಡ ಪೊಲೀಸ್ ಇಲಾಖೆಗೆ ಸರ್ಕಾರದ ಬೊಕ್ಕಸಕ್ಕೆ ವೆಚ್ಚವನ್ನು ಉಂಟು ಮಾಡಿದಂಥ ಒಬ್ಬ ಅನಾಮಿಕ ಇರ್ಬೋದು, ಮತ್ತು ಅವನಿಗೆ ಬೆಂಬಲವನ್ನು ಕೊಟ್ಟಂತ ಯಾರೇ ಇರ್ಬೋದು, ಕಾನೂನಿನ ಅಡಿಯಲ್ಲಿ ಅವರಿಗೆ ಕಾನೂನಿಗೆ ಒಳಪಡಿಸಬೇಕಾಗ್ತದೆ. ಮತ್ತು ಇಷ್ಟು ಪವಿತ್ರವಾದಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಡೆ ತಿರುಗಿಸ್ತಾರೆ. ಅದನ್ನ ಕೇವಲ ಆ ಹೆಣ್ಣುಮಗಳ ವಿಚಾರ ಅಲ್ಲ, ಅದನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯೇನೇ ಕೊಲೆ ಮಾಡಿಸ್ಬಿಟ್ಟೇನೋ ಅನ್ನೋ ರೀತಿಯಲ್ಲಿ ಅಪಪ್ರಚಾರವನ್ನ ಶ್ರೀ ಕ್ಷೇತ್ರದ ಮೇಲೆ ಮಾಡಿದ್ರು. ಇದು ಭಕ್ತರ ಮನಸ್ಸಿಗೆ ಘಾಸಿಯಾಗಿ ಇವತ್ತು ನೋಡಿರ್ಬೋದು, ಇಡೀ ರಾಜ್ಯದಲ್ಲಿ ಎಲ್ಲ ಕೂಡ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಇವತ್ತು ಪ್ರತಿಭಟನೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಐತೆ. ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಿ ಕೂಡ ಗೊತ್ತಿಲ್ಲ. ಸೊ ಆದಷ್ಟು ಶೀಘ್ರದಲ್ಲಿ ಇದು ಶಮನ ಆಗಬೇಕು ಅಂತಂದ್ರೆ ಯಾರೇ ತಪ್ಪಿತಸ್ಥರಾಗ್ಲಿ, ಕೊಲೆ ಆಗಿರ್ತಕ್ಕಂಥ ಆರೋಪಗಳು ಸಿಕ್ಕಿದ್ರೆ ಅವ್ರಿಗೆ ತಪ್ಪಿತಸ್ಥರಾಗ್ಲಿ, ಇಲ್ಲ ಸುಳ್ಳು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರಿಗಾದ್ರೂ ಶಿಕ್ಷೆ ಆಗಲೇಬೇಕು. ಸೊ ಆ ದೃಷ್ಟಿಯಿಂದ ನಾವು ಇದನ್ನ ಶ್ರೀ ಕ್ಷೇತ್ರದ ಅಪಪ್ರಚಾರವನ್ನು ಖಂಡಿಸಿ ನಾವು ಈಗಾಗಲೇ ಒಂದು ವಾರದಿಂದನೇ ನಾವು ದಿನಾಂಕವನ್ನು ಕೂಡ ನಿಶ್ಚಯ ಮಾಡಿದ್ವಿ. 16ನೇ ತಾರೀಕು ಶನಿವಾರ ಬೆಳಗ್ಗೆ 6 ಗಂಟೆಯಿಂದ ನಮ್ಮ ಕ್ಷೇತ್ರದಿಂದ ಸುಮಾರು 500ಕ್ಕೂ ಹೆಚ್ಚು ನಾವು ಕಾರುಗಳಲ್ಲಿ ಭಗವಧ್ವಜವನ್ನು ಕಟ್ಕೊಂಡು ಶ್ರೀ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತೀವಿ, ಶ್ರೀ ಕ್ಷೇತ್ರದ ಜೊತೆಯಲ್ಲಿ ನಾವಿರ್ತೀವಿ. ಮತ್ತು ಅದಕ್ಕೆ ಯಾವುದೇ ರೀತಿಯಲ್ಲಿ ಅಪಚಾರ ಆಗದ ರೀತಿಯಲ್ಲಿ ಎಂಥ ಹೋರಾಟಕ್ಕಾದರೂ ಕೂಡ ನಾವು ಸಿದ್ಧವಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದೀವಿ. ಈ ವಿಚಾರವಾಗಿ ನಾನು ಯಾರು ವೈಯಕ್ತಿಕವಾಗಿ ಹೇಳಲಿಲ್ಲ ಅಂದ್ರೂ ಕೂಡ ಕೆಲವರು ನಮ್ಮ ಬಗ್ಗೆ ಬಹಳ ಅತ್ಯಂತ ಕೀಳು ಮಟ್ಟದ ಕೆಟ್ಟದಾಗಿ ಕೂಡ ಯೂಟ್ಯೂಬ್ಗಳಲ್ಲಿ ಮಾತಾಡ್ತಕ್ಕಂಥವ್ರು ಕೆಲವರಿಗೆ ಚಾಳಿ ಇದೆ. ಸೊ ನಾನು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿದ್ದೀನಿ, 16ನೇ ತಾರೀಕು ಮುಗಿಯೋವರೆಗೂ ಕೂಡ ಯಾರು ಯಾವುದ್ರ ಬಗ್ಗೆ ಕೂಡ ಚರ್ಚೆ ಮಾಡೋದು ಬೇಡ. ನಮ್ಮ ಗುರಿ ಆ ದೇವಸ್ಥಾನಕ್ಕೆ ಅಪಚಾರ ಆಗದ ರೀತಿಯಲ್ಲಿ ನಿಲ್ಲಿಸ್ತಕ್ಕಂಥದ್ದು ಅಂತೇಳಿ. ಸೊ ನಾವು ಇವತ್ತು ಅಸೆಂಬ್ಲಿಯಲ್ಲೂ ಕೂಡ ವಿಚಾರ ಚರ್ಚೆಗೆ ಬರ್ತದೆ. ಅದರ ಬಗ್ಗೆ ನಾವೆಲ್ಲ ಕೂಡ ಅಸೆಂಬ್ಲಿಯಲ್ಲೂ ಕೂಡ ಚರ್ಚೆಯನ್ನು ಮಾಡ್ತೀವಿ. ಈಗ SDPIನವರು ಒಂದು ಯೂಟ್ಯೂಬ್ಗಳನ್ನ ಮಾತಾಡ್ತಾರೆ, ಪರೋಕ್ಷವಾಗಿ ಕುಮ್ಮಕ್ಕು ಕೊಡ್ತಾರೆ ಅನ್ನೋ ಅಲಿಗೇಷನ್ ಸಹ ಇದೆ. ಅಲಿಗೇಷನ್ ಅಲ್ಲ ಇವರೇ, ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಲ್ಲ, ಅಲ್ಲಿ ಒಂದು ಘಟನೆ ಆಯಿತು, ಕೆಲವು ಯಾರೋ ಯೂಟ್ಯೂಬ್ಗಳ ಮೇಲೆ ಅಲ್ಲಿ ಲೋಕಲರ್ ಅಲ್ಲೇ ಆಯಿತು ಅಂತೇಳಿ. ಅಲ್ಲೇಗೊಳಗಾದಂಥ ಗಾಯಾಳುಗಳು ಯಾರು ಕೂಡ ಮುಸ್ಲಿಮ್ಸ್ ಅಲ್ಲ. ಆದರೂ ಕೂಡ ಅವ್ರು ನೋಡೋದಕ್ಕೆ ಮುಸ್ಲಿಂ ಸಂಘಟನೆ ಆದಂಥ SDP ಅವರು ಬಂದು ನೋಡ್ತಾರೆ ಅಂತ ಹೇಳಿದ್ರೆ ಇದರ ಹುನ್ನಾರ ಬಹಳ ದೊಡ್ಡದಿದೆ. ಇದರಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ ಇರ್ಬೋದು, ಕೆಲವು ಈ ಮುಸ್ಲಿಂ ಈ ಸಂಘಟನೆಗಳಿರ್ಬೋದು, ಕಮ್ಯುನಿಸ್ಟ್ ಅವರು, ಇವರೆಲ್ಲ ಸೇರಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿದ್ರೆ ಹಿಂದೂಗಳು ಕೂಡ ಅಲ್ಲಿ ಹೋಗೋದು ಕಮ್ಮಿ ಆಗ್ತದೆ, ಸಂಘಟನೆ ಆಗೋದು ಕಮ್ಮಿ ಆಗ್ತದೆ. ಈ ತರ ಬಹಳ ನಮ್ಮ ಇತಿಹಾಸದಲ್ಲಿ ಈ ತರ ಬಹಳಷ್ಟು ನಡ್ಕೊಂಡು ಹೋಗವೆ, ನಮ್ಮ ಧರ್ಮ ಬಿಂದುಗಳ ಮೇಲೆ ನಡೆದಿರ್ತಕ್ಕಂಥದ್ದು. ಸೊ ಈ ತರ ಅಪಪ್ರಚಾರ ಮಾಡಿದ್ರೆ ಒಂದ್ಸರಿ ನಮ್ ಜನ ಎದ್ರೆ ಅವರನ್ನ ಮಲಗಿಸೋದು ಬಹಳ ಕಷ್ಟ. ಈಗ ಎದ್ದಿದ್ದಾರೆ, ಸೊ ಅದು ಎಲ್ಲಿಗೆ ಹೋಗ್ತದೆ ಗೊತ್ತಿಲ್ಲ.